ಹಾರ್ಟ್ ಅಟ್ಯಾಕ್ ಈ ಶಬ್ದ ಕೇಳಿದ್ರೆ ಒಂದು ಕ್ಷಣ ಎದೆ ಬಡಿತವೇ ನಿಂತು ಹೋದಂತಾಗುತ್ತೆ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾ ಇರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರಿಂದ ಭಯಭೀತಗೊಂಡಂತ ಜನ ಆಸ್ಪತ್ರೆಯ ಕದ ತಟ್ತಾ ಇದ್ದಾರೆ. ಈ ಸಾವಿನ ಸರಣಿಯಲ್ಲಿ ಯುವ ಸಮುದಾಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಲಿಯಾಗ್ತಾ ಇದ್ದು ಜಯದೇವ ಆಸ್ಪತ್ರೆಯ ವರದಿ ಬೆಚ್ಚಿ ಬೀಳುವಂತಿದೆ. ಎತ್ತ ಕಣ್ಣಾಡಿಸಿದ್ರು ಜನವೋ ಜನ, ಸರತಿ ಸಾಲಲ್ಲಿ ನಿಂತಿರೋ ಜನ. ಇದ್ಯಾವುದೋ ಮಾರ್ಕೆಟ್ ಚಿತ್ರಣವಲ್ಲ, ಜಯನಗರ ಆಸ್ಪತ್ರೆಯ ದೃಶ್ಯ. ಕಾರಣ ಹಾರ್ಟ್ ಅಟ್ಯಾಕ್ ಆತಂಕ. ಹೆಚ್ಚಾಗ್ತಿದೆ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗ್ತಾ ಇರೋರ ಸಂಖ್ಯೆ. ಉಸಿರು ಬಿಗಿ ಆಗ್ತಿದೆ, ಬೆನ್ನು ಭುಜ ನೋವಾಗ್ತಿದೆ, ಆಯಾಸ ಟೆನ್ಷನ್ ಹೆಚ್ಚಾಗ್ತಿದೆ. ಇದು ಹಾರ್ಟ್ ಅಟ್ಯಾಕ್ ಲಕ್ಷಣ. ಇದೇ ಹೃದಯಾಘಾತಕ್ಕೆ ಇತ್ತೀಚೆಗೆ ಅದೆಷ್ಟೋ ಮಂದಿ ಸಾವನ್ನಪ್ಪುತ್ತಿದ್ದಾರೆ. ಯುವ ಸಮೂಹವೇ ಹೆಚ್ಚಾಗಿ ಟಾರ್ಗೆಟ್ ಆಗ್ತಿದ್ದಾರೆ. ಹೀಗಾಗಿ ಭಯ ಪಟ್ಕೊಂಡು ಬೆಂಗಳೂರಿನ ಜನರು ಆಸ್ಪತ್ರೆ ಕದ ತಟ್ತಾ ಇದ್ದಾರೆ. ಅದರಲ್ಲೂ ಜಯದೇವ ಆಸ್ಪತ್ರೆಗೆ ಬರೋರ ಸಂಖ್ಯೆ ಡಬಲ್ ಆಗಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಯುವಕರು, ವೃದ್ಧರು ಸೇರಿದಂತೆ ಸಾವಿರಾರು ಮಂದಿ ಸರತಿ ಸಾಲಲ್ಲಿ ನಿಂತು ಚೆಕಪ್ ಮಾಡಿಸ್ಕೊಳ್ತಾ ಇದ್ದಾರೆ. ಕೇವಲ ಒಂದು ವರ್ಷದಲ್ಲಿ 300ಕ್ಕೂ ಹೆಚ್ಚು ಜನರು ಹೃದಯಾಘಾತಕ್ಕೆ ಬಲಿ. ದಿನನಿತ್ಯ ಚೆಕಪ್ಗೆ ಬರೋರ ಸಂಖ್ಯೆ 1200ರಿಂದ 1300ಕ್ಕೆ ಏರಿಕೆ. ಇದಿಷ್ಟೇ ಅಲ್ಲ, ಕೇವಲ ಒಂದೇ ವರ್ಷಕ್ಕೆ ಜಯದೇವ ಆಸ್ಪತ್ರೆಯಲ್ಲಿ 300ಕ್ಕೂ ಅಧಿಕ ಜನರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆಂದು ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ KS ರವೀಂದ್ರನಾಥ್ ಕೆಲ ಅಚ್ಚರಿ ಮಾಹಿತಿ ನೀಡಿದ್ದಾರೆ. ಮಾರ್ಟಾಲಿಟಿ ಈಗ ಹಾಸ್ಪಿಟ್ಲಿಗೆ ಬಂದ ಮೇಲೆ ಯೂಶಲಿ ಹಾರ್ಟ್ ಅಟ್ಯಾಕ್ ಆದವರಿಗೆ ಮಾರ್ಟಾಲಿಟಿ ಪ್ರಪಂಚದಲ್ಲಿ ಎಲ್ಲೇ ತಗೊಂಡು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 6% ಇರುತ್ತೆ. ನಮ್ಮಲ್ಲಿ 8ರಿಂದ 10%. ಕಾರಣ ಸಮಯಕ್ಕೆ ಸರಿಯಾಗಿ ಬರೋಲ್ಲ. ಹಾರ್ಟ್ ಅಟ್ಯಾಕ್ ಆದ 1 ದಿನ 2 ದಿನ ಕಳೆದು ಬರ್ತಾರೆ. ಲೇಟಾಗಿ ಬರೋದ್ರಿಂದ ಸ್ವಲ್ಪ ಹಾರ್ಟ್ ಅಟ್ಯಾಕು ಇದು 10% ಅಂದರೆ ಒಂದು ಬಂದ ಹಾಗೂ 30 ದಿನದ ಒಳಗಡೆ 10% ಮಾರ್ಟಾಲಿಟಿ ಇದೆ. ಮೈಸೂರಿನ ಜಯದೇವ ಆಸ್ಪತ್ರೆಗೆ ಹಾಸನ ರೋಗಿಗಳ ಲಗ್ಗೆ. ನಿತ್ಯ 300ರಿಂದ 400 ಮಂದಿ ಮೈಸೂರಿನ ಆಸ್ಪತ್ರೆಗೆ ಭೇಟಿ. ಹಾಸನ ಜಿಲ್ಲೆ ಹಾರ್ಟ್ ಅಟ್ಯಾಕ್ ಕೇಸ್ಗಳ ಹಾಟ್ ಸ್ಪಾಟ್ ಆಗಿದೆ. ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರೋರ ಸಂಖ್ಯೆ ಏರಿಕೆ ಆಗ್ತಾ ಇದ್ದು ಜನರ ಆತಂಕಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆ ಹಾಸನದ ರೋಗಿಗಳು ಮೈಸೂರು ಆಸ್ಪತ್ರೆಗೆ ದಾಂಗುಡಿ ಇಡ್ತಿದ್ದಾರೆ. ಪ್ರತಿನಿತ್ಯ ಸುಮಾರು 300ರಿಂದ 400 ಮಂದಿ ಹಾಸನದಿಂದ ಮೈಸೂರಿಗೆ ಬಂದು ಚೆಕಪ್ ಮಾಡಿಸ್ಕೊಳ್ತಾ ಇದ್ದಾರೆ. ಹಾಸನದಿಂದ ಇವತ್ತೂ ಅಷ್ಟೇ ಆಲ್ಮೋಸ್ಟ್ ಒಂದು 300 ಜನ ಸಣ್ಣ ವಯಸ್ಸಿನ ಯುವಕರು ಯುವತಿಯರು ಹಾಸನದಿಂದ ಟ್ರಾವೆಲ್ ಮಾಡಿ ಹೆಲ್ತ್ ಚೆಕಪ್ಗೆ ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಇದೊಂದು ಈಗ ಶುರುವಾಗಿದೆ. ಈಗ ನಮ್ಮ ಹಾಸ್ಪಿಟ್ಲಲ್ಲಿ ತಾವು ಕೇಳಿದ ಹಾಗೆ ನಾವು ಕಳೆದ 1-2 ತಿಂಗಳು ಏಪ್ರಿಲ್ ಮತ್ತು ಮೇ ತಿಂಗಳ ಡೇಟಾ ನಾವು ನೋಡಿದಾಗ ನಮ್ಮ ಆ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು ಒಂದು 1600ರಿಂದ 1700 ಜನ ಅಡ್ಮಿಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಒಂದು 100ರಿಂದ 110 ಜನ ತೀರಿಕೊಳ್ತಾ ಇದ್ದಾರೆ. ಇತ್ತ ಕಲಬುರಗಿಯಲ್ಲಿರುವ ಜಯದೇವ ಆಸ್ಪತ್ರೆಯಲ್ಲೂ ಕೂಡ ಜನದಟ್ಟಣೆ ಹೆಚ್ಚಾಗಿದೆ. ಕಳೆದ 1 ತಿಂಗಳಿಂದ ಹೃದಯ ತಪಾಸಣೆಗಾಗಿ ಜನರು ಆಸ್ಪತ್ರೆಗೆ ದೌಡಾಯಿಸುತ್ತಿದ್ದಾರೆ. ಸರಣಿ ಹೃದಯಾಘಾತದ ಬಗ್ಗೆ ಅಧ್ಯಯನಕ್ಕೆ ಸಮಿತಿ ರಚನೆ. ವರದಿ ಬಂದ್ಮೇಲೆ ಮುಂದಿನ ಕ್ರಮ ಎಂದ ಆರೋಗ್ಯ ಸಚಿವ. ಸರಣಿ ಹೃದಯಾಘಾತ ಹೆಚ್ಚಳಕ್ಕೆ ಸರ್ಕಾರ ಅಲರ್ಟ್ ಆಗಿದ್ದು ಹೃದಯಾಘಾತದ ಬಗ್ಗೆ ಅಧ್ಯಯನಕ್ಕೆ ಸಮಿತಿ ರಚನೆಗೆ ಮುಂದಾಗಿದೆ. ಜಯದೇವ ನಿರ್ದೇಶಕರ ನೇತೃತ್ವದಲ್ಲಿ ಸಮಿತಿ ರಚನೆಗೆ ತೀರ್ಮಾನಿಸಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ವೈಜ್ಞಾನಿಕ ವರದಿ ಬಂದ್ಮೇಲೆ ಮುಂದಿನ ಕ್ರಮ ಅಂತ ಹೇಳಿದ್ರು. ಈ ಹೃದಯಾಘಾತ ಇಂದ ಸಾವನ್ನು ಏನು ಅಪ್ತಾ ಇದ್ದಾರೆ, ಅದಕ್ಕೆ ಏನು ಕಾರಣ, ಏನಾಗಿರ್ಬೋದು, ಏನಾದರೂ ಇದಕ್ಕೆ ಬೇರೆ ಏನಾದರೂ ಕಾರಣಗಳಿದೆಯಾ ಅಥವಾ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಪ್ರತಿಯೊಂದು ಒಂದು ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ದೀವಿ. ಜನರಿಗೆ ಸ್ವಲ್ಪ ಆತಂಕ ಆಗಿರ್ಬೋದು. ನಾನು ಇಷ್ಟು ಮಾತ್ರ ಹೇಳಿದ್ದೀನಿ, ಜನರಿಗೆ ಸುಮ್ಮನೆ ಆತಂಕ ಪಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಸ್ಪಷ್ಟ ಮಾಹಿತಿ ಹೊರಗೆ ಬರಲಿ, ವರದಿಗಳು ಹೊರಗೆ ಬರಲಿ. ಬರೋದಕ್ಕೆ ಮುಂಚೆನೇ ನಾವೇ ಏನೋ ತಿಳ್ಕೊಂಡು ಅಂದ್ಕೊಂಡು ಭಯಭೀತರಾಗೋದು ಬೇಡ.
ಒಟ್ಟಾರೆ ಬಾಳಿ ಬದುಕಬೇಕಿದ್ದ ಯುವ ಜನರೇ ಅತಿ ಹೆಚ್ಚು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದು ಆತಂಕಕಾರಿ. ಈ ಹೃದಯಾಘಾತಗಳಿಗೆ ಕಾರಣ ಏನು ಅನ್ನೋ ಪ್ರಶ್ನೆಗೆ ತಜ್ಞರ ಸಮಿತಿಯೇ ಉತ್ತರ ಹುಡುಕಬೇಕಿದೆ. ಮೈಸೂರಿನಿಂದ ರವಿ ಪಾಂಡವಪುರ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.